ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ವಿಶ್ವಾಮಿತ್ರರು ರಾಮನ ಹತ್ತಿರ ಸ್ಕಂದೋತ್ಪತ್ತಿ ಬಗ್ಗೆ ಹೇಳಿರುವಂಥ ಭಾಗದಲ್ಲಿ ಕೊನೆ ಸಂಚಿಕೆಯಲ್ಲಿ ನಾನು ಮುಗಿಸಿದೆ. ಹಾಗೆ ಭೂಮಿ ಮೇಲೆ ಗಂಗೆ ಹಸಿರು ಯಾಕೆ ಬಂದಳು ಅಂತ ವಿಶ್ವಾಮಿತ್ರರು ರಾಮನೊಂದಿಗೆ ಹೀಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪೂರ್ವ ಅಯೋಧ್ಯ ನಗರವನ್ನು ನಿಮ್ಮ ವಂಶಕ್ಕೆ ಚೆಂದಿರುವಂತ ರಾಮ, ನಿಮ್ಮ ವಂಶಕ್ಕೆ ಚೆಂದಿರುವಂತ ಸಗರ ಪರಿಪಾಲನೆ ಮಾಡ್ತಾ ಇದ್ದ. ಆತನಿಗೆ ಕೇಶಿನಿ ಮತ್ತು ಸುಮತಿ ಎನ್ನುವಂತ ಇಬ್ಬರು ಹೆಂಡತಿ ಇದ್ದರು. ಸುಮತಿ ಗರುತ್ಮಂತನ ಸೋದರಿ. ಆತನಿಗೆ ಕುಮಾರರು ಹುಟ್ಟೋದಕ್ಕೋಸ್ಕರ ತನ್ನ ಇಬ್ಬರು ಪತ್ನಿಯರೊಂದಿಗೆ ಕಲಿತುಬಿಟ್ಟು ಹಿಮಾಲಯದಲ್ಲಿರುವಂತ ಭೃಗು ಶ್ರವಣಕ್ಕೆ ಸೇರ್ಕೊಳ್ತಾರೆ. 100 ವರ್ಷಗಳು ತಪಸ್ಸನ್ನು ಮಾಡ್ತಾರೆ ಸಗರ ಚಕ್ರವರ್ತಿಗಳು. ಇದೇನಪ್ಪ, ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ನಾವು ಕೇಳ್ತಾ ಇರುವಂತ ಕತೆ, ತಿಳ್ಕೊಳ್ತಾ ಇರುವಂತ ಕತೆ ತ್ರೇತಾಯುಗದ ಕತೆ. ಅಲ್ಲಿ ಸಾವಿರ ವರ್ಷಗಳು ಮನುಷ್ಯರಿಗೆ ಆಯುಷ್ ಇತ್ತು. ಇಷ್ಟು ಮುಂಚೆನೆ ನಾನು ಹೇಳಿದ್ದೆ. ಸಾವಿರ ವರ್ಷಗಳು ಆಯುಷ್ ಇದ್ರೆ 100 ವರ್ಷಗಳ ತಪಸ್ಸು ಏನು ದೊಡ್ಡದಲ್ಲ. ಈ ಕಾಲಕ್ಕೆ ಅದು ದೊಡ್ಡದು, ಆಯ್ತಾ. 100 ವರ್ಷಗಳು ತಪಸ್ಸನ್ನು ಮಾಡ್ತಾ ಇರ್ತಾರಂತೆ. ಈ ಭೃಗುಶ್ರವಣದಲ್ಲಿ ಇರುವಂತಹ ಭೃಗು ಮಹರ್ಷಿ ಭೃಗುಶ್ರವಣಕ್ಕೆ 100 ವರ್ಷಗಳು ತಪಸ್ಸನ್ನು ಮಾಡ್ತಾರೆ. ಆ ಭೃಗುಶ್ರವಣದಲ್ಲಿರುವಂತಹ ಭೃಗು ಮಹರ್ಷಿ ಸಂತೋಷ ಪಟ್ಬಿಟ್ಟು ನಿನಗಿರುವಂತ ಇಬ್ಬರು ಹೆಂಡತಿಯರಲ್ಲಿ ಒಬ್ಬರಿಗೆ ವಂಶೋದ್ಧಾರಕ ಹುಡ್ತಾನೆ, ಎರಡನೇ ಅವರಿಗೆ 60,000 ಜನ ಮಹಾ ಉತ್ಸಾಹವಂತರಾಗಿರುವಂತವ್ರು ಹುಟ್ಟುತ್ತಾರೆ ಅಂತಂದ್ರೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಮೊದಲನೇ ಅವನು ಮತ್ತೆ ಎರಡನೇ ಅವರು ಕೂಡ ಧರ್ಮವಂತರು, ಧರ್ಮಾತ್ಮ ಹುಡ್ತಾನೆ ಅಂತ ಭೃಗು ಮಹರ್ಷಿ ಹೇಳಿಲ್ಲ. ಒಬ್ರು ವಂಶೋದ್ಧಾರಕರು, ಇನ್ನೊಬ್ರು ಅತಿ ಉತ್ಸಾಹವಂತರು. ಅತಿ ಉತ್ಸಾಹ ಎಷ್ಟು ನಮ್ಮ ಜೀವನಕ್ಕೆ ಕೀಡು ಮಾಡುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಧರ್ಮಾತ್ಮರು ಅಂತ ಹೇಳಿಲ್ಲ ಅಂತಂತ ವರವನ್ನು ಕೇಳ್ತಾರಂತೆ. ಇದನ್ನು ಕೇಳಿರುವಂತಹ ಕೇಶಿನಿ ಮತ್ತು ಸುಮತಿ ತಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮಂದಿ ಹುಡ್ತಾರೆ ಅಂತ ಭೃಗು ಮಹರ್ಷಿಯನ್ನು ಕೇಳಿದಾಗ ಆತ ನಿಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಜನ ಬೇಕೋ ನೀವೇ ನಿರ್ಣಯಿಸ್ಕೊಳ್ರಿ ಅಂತ ಹೇಳ್ತಾರಂತೆ. ದೊಡ್ಡ ಹೆಂಡತಿ ಆಗಿರುವಂತ ಕೇಶಿನಿ ತನಗೆ ವಂಶೋದ್ಧಾರಕನಾಗಿರುವಂತ ಒಬ್ಬ ಮಗ ಬೇಕು ಅಂತ ಕೇಳ್ತಾರಂತೆ. ಮತ್ತೆ ಎರಡನೇ ಹೆಂಡತಿ ಸುಮತಿ ಕೇಳ್ತಾರಂತೆ, ನನಗೆ ಮಹೋತ್ಸಾಹವಾಗಿರುವಂತ 60,000 ಮಕ್ಕಳು ಹುಟ್ಟಬೇಕು ಅಂತ ಸುಮತಿ ಕೇಳ್ತಾರಂತೆ. ಇದೇನಪ್ಪ, ಒಂದು ಹೆಣ್ಣಿಗೆ ಎಷ್ಟು ಸಾವಿರ ವರ್ಷಗಳು ಇದ್ರೂ 60,000 ಜನ ಅದು ಹೀಗೆ ವರ್ಷಕ್ಕೊಮ್ಮೆ ಪ್ರೆಗ್ನೆನ್ಸಿ ಬಂದ್ರು ಅದು ಕ್ಯಾಪ್ ಎಷ್ಟು ಲಾಜಿಕ್ ಆಗಿ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಗರ್ಭಧಾರಣೆ ಯಾವಾಗ ಮಾಡ್ತಾರೆ, ಅವ್ರು ಬಾಣಂತಿ ಯಾವಾಗ ಆಗ್ತಾರೆ, ಮತ್ತೆ ಮರು ಗರ್ಭಧಾರಣೆ ಯಾವಾಗ ಆಗುತ್ತಪ್ಪ ಅಂತ ನನಗೆ ಇವಾಗಿನ ಕಾಲಕ್ಕೆ ಅನ್ಸುತ್ತೆ. ಆದ್ರೆ ಇಲ್ಲಿ ನಡೆದಿರುವಂಥದ್ದು ಏನು ಅಂತಂದ್ರೆ, ಸುಮತಿ ಒಂದು ಸೋರೆಕಾಯಿ ಅಂತಂದ್ರೆ ಒಂದು ಕುಂಬಳಕಾಯಿ ತರ ಇರುವಂತ ಒಂದು ಮಾಂಸದ ಮುದ್ದೆಯನ್ನು ಆಕೆ ಏನ್ ಮಾಡ್ತಾಳೆ, ಪ್ರಸವಿಸ್ತಾಳೆ. ಅದರಿಂದ ಚಿಕ್ಕದಾಗಿರುವಂತ ಏನು ಇರುವೆ ತರ ಇರುವಂತ ಮನುಷ್ಯರು ಹೊರಗಡೆ ಬರ್ತಾರೆ. ಇದರಿಂದಾನೇ 60,000 ಜನ ಬರ್ತಾರೆ ಅಂತ ನಾನಿಲ್ಲಿ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕಾಲ ಆದ್ಮೇಲೆ ದೊಡ್ಡ ಹೆಂಡತಿಗೆ ಅಸಮಂಜಸ ಅನ್ನುವಂತ ಹುಡ್ತಾನೆ. ಎರಡನೇ ಹೆಂಡತಿಗೆ ಕುಂಬಳಕಾಯಿ ಹುಟ್ಟುತ್ತಂತೆ. ಈ ಕುಂಬಳಕಾಯಿ ಹೊಡೆದು ಬಿಟ್ಟು ಅದರಿಂದ 60,000 ಜನ ಚಿಕ್ಕವರು ಹೊರಗೆ ಬರ್ತಾರಂತೆ. ಅವರನ್ನೆಲ್ಲ ತುಪ್ಪದ ಒಂದು ಸೋರೆಯಲ್ಲಿ ಇಟ್ಬಿಟ್ಟು ಬೆಳೆಸ್ತಾರೆ. ಇದು ಮಹಾಭಾರತದಲ್ಲೂ ಕೌರವರು ಏನು ಗಾಂಧಾರಿ ದೇವಿ ಗರ್ಭ ಕೊಡ್ಕೊಂಡಾಗ ಗರ್ಭಸ್ರಾವ ಆಗುತ್ತೆ. ವ್ಯಾಸರ ಬಂದು ಅದನ್ನ 100 ಭಾಗಗಳನ್ನಾಗಿ ಮಾಡಿ ಒಂದು ಸೋರೆಯಲ್ಲಿ ಅಂತಂದ್ರೆ ಮಡಿಕೆಯಲ್ಲಿ ಇಟ್ಬಿಟ್ಟು ಪೋಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತಂದ್ರೆ ಇವಾಗಿನ ಕಾಲದಲ್ಲಿ ಇನ್ಕ್ಯುಬೇಟರ್ ಅಂತ ಹೇಳ್ಬೋದು. 7 ತಿಂಗಳಿಗೆ ಹುಟ್ಟಿರುವಂತ ಮಕ್ಕಳನ್ನ, ತಿಂಗಳು ತುಂಬದಲ್ಲೇ ಹುಟ್ಟಿರುವಂತ ಮಕ್ಕಳಿಗೆ ತಾಯಿ ಗರ್ಭದ ವಾತಾವರಣವನ್ನು ಏರ್ಪಟ್ಟು ಮಾಡಿ ಯಾವ ತರ ಬೆಳೆಸ್ತಾರೋ ಆ ತರ ಅಂತಂದ್ರೆ ಅಲ್ಲಿ ನಮ್ಮ ಪುರಾಣ ಕಾಲದಲ್ಲಿ ಸೈನ್ಸ್ ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಆಗಿತ್ತು, ಅದು ತಿಳ್ಕೊಬೇಕಷ್ಟೆ. ನಮ್ಮ ಭಾರತ ದೇಶ
ಇವಾಗಿರುವಂಥ ಸೈನ್ಸ್ಗೆ ಲಕ್ಷ ಪಟ್ಟು ಮುಂದುವರೆದಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಕೆಲವಷ್ಟು ರಾಮಾಯಣದಲ್ಲೇ ನಾನು ಮುಂದಿನ ಭಾಗಗಳಲ್ಲಿ ತಿಳಿಸ್ಕೊಡ್ತೀನಿ, ಎಷ್ಟು ಮುಂದುವರೆದಿದೆ ಅಂತ ಹೇಳ್ತೀನಿ, ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಆ ಮಡಿಕೆ ಯಾವ ಥರ ಹೋಲಿಕೆ ಮಾಡಬೇಕು ಅಂದರೆ, ಈ ಕಾಲಕ್ಕೆ ಇನ್ಕ್ಯುಬೇಟರ್ ಅಂತ ನಾವು ಹೋಲಿಕೆ ಮಾಡಬೇಕಾಗುತ್ತೆ. ಅದರಲ್ಲಿ ಇಟ್ಟು ಬೆಳೆಸ್ತಾರಂತೆ. ಅವರೆಲ್ಲರಿಗೂ ಕರೆದ್ಬಿಟ್ಟು 60,000 ಜನಕ್ಕೆ ಒಬ್ಬೊಬ್ಬರಿಗೆ ಏನಂತ ಹೆಸರಿಡಬೇಕು ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಅವರೆಲ್ಲರಿಗೂ 60,000 ಜನಕ್ಕೂ ಮೊತ್ತವಾಗಿ ಏನು ನಾಮಕರಣ ಮಾಡಿದ್ರಂದ್ರೆ ಸಗರರು ಅಂತ ನಾಮಕರಣ ಮಾಡಿದ್ರಂತೆ. ಸಗರ ಚಕ್ರವರ್ತಿಯ ಮಗನಾಗಿರೋದ್ರಿಂದ ಸಗರರು ಅಂತ ಹೇಳ್ತಾರಂತೆ. ದೊಡ್ಡ ಹೆಂಡತಿ ಮಗನಾಗಿರುವಂತ ಅಸಮಂಜಸ ಪ್ರಾಯಕ್ಕೆ ಬಂದ ನಂತರ ಆತನ ಮದುವೆ ಆಗುತ್ತೆ. ಮದುವೆ ಆಗಿ ಮಗ ಕೂಡ ಇರ್ತಾನೆ. ಆದ್ರೂ ಆತ ಪ್ರತಿದಿನವೂ ರಾಜ್ಯದಲ್ಲಿ ಕೆಲವು ಜನ ಮಕ್ಕಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸರಿಯೋ ನದಿಯಲ್ಲಿ ಹಾಕ್ಬಿಡ್ತಾ ಇದ್ರಂತೆ. ನೀರಿನಲ್ಲಿ ಬಿದ್ಬಿಟ್ಟು ಅವರು ಆ ನೀರಿನಲ್ಲಿ ಮುಳುಗ್ತಾ ತೇಲ್ತಾ ನರಕ ಯಾತನೆ ಅನುಭವಿಸ್ತಾ ಇದ್ರೆ ಆ ಮರಣವನ್ನು ನೋಡ್ಬಿಟ್ಟು ಆತ ಬಹಳನೇ ಖುಷಿ ಪಡ್ತಾ ಇದ್ನಂತೆ. ಸ್ವಲ್ಪ ಕಾಲ ಆದ್ಮೇಲೆ ಈ ವಿಷಯ ರಾಜನಿಗೆ ಗೊತ್ತಾಗುತ್ತೆ. ತಪ್ಪು ಮಾಡಿದಂಥವನು ಮಗನಾದ್ರೂ ಸರಿ, ಆತನಿಂದ ಪ್ರಜೆಗಳಿಗೆ ಕೀಡು ನಡೆದಿರೋದ್ರಿಂದ ಆತನಿಗೆ ಶಿಕ್ಷಿಸಬೇಕು ಅಂತ ಅನ್ಕೊಂತಾನೆ. ಆಗ ಅಸಮಂಜಸನನ್ನು ರಾಜ್ಯದಿಂದ ಬಹಿಷ್ಕರಣ ಮಾಡ್ತಾನೆ. ಅಂತಂದ್ರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದಾಗುತ್ತೆ ಒಬ್ಬ ರಾಜಕಾರಣಿಯ ಮಗ ಎಷ್ಟು ಜನ ಅಂತಂದ್ರೆ, ನಾನು ಉದಾಹರಣೆ ಪವಿತ್ರವಾಗಿರುವಂತ ರಾಮಾಯಣ ವೇದಿಕೆಯಲ್ಲಿ ಅಷ್ಟು ಗೌರವವಾಗಿರುವಂತ ಉದಾಹರಣೆಗಳನ್ನು ನಾನು ಕೊಡಲು ಇಷ್ಟಪಡೋದಿಲ್ಲ. ರಾಜಕಾರಣಿಗಳ ಮಕ್ಕಳು, ದೇವೇಗೌಡರು ಮೊಮ್ಮಗ ಮಾಡಿರುವಂತ ಇದಕ್ಕೆ ಸ್ವಲ್ಪ ಇದಾಗಿದೆ. ಸ್ವಲ್ಪ ದಿನ ಹಂಗೋಗಿ ಹಿಂಗೆ ಬಂದ್ಬಿಡ್ತಾರೆ. ನಾನು ಅದನ್ನೊಂದು ಉದಾಹರಣೆ ಕೊಡೋದಕ್ಕೆ ಇದು ಮಾಡ್ತೇನೆ. ರಾಜಕಾರಣಿ ಮಕ್ಕಳಾಗ್ಲಿ, ಒಂದು ಸೆಲೆಬ್ರಿಟಿ ಮಕ್ಕಳಾಗ್ಲಿ ತಪ್ಪು ಮಾಡಿದ್ರೆ ಯಾವ ತರ ಶಿಕ್ಷೆಯನ್ನು ಹೊಂದೋದಿಲ್ಲ. ಆದರೆ ನಮ್ಮ ದೇಶದಲ್ಲಿ ಏನಿತ್ತು, ಕೆಲವಷ್ಟು ವರ್ಷಗಳ ಹಿಂದೆ ನಾವು ಪಾಠದಲ್ಲಿ ಅಂತಂದ್ರೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಮತ್ತೆ ಬಂದಿರುವಂತ ರಾಜರ ಕಾಲದಲ್ಲಿ ಒಬ್ಬ ಯಾರಾದ್ರೂ ಮನೆ ಕಟ್ಟಿರುವಂತವನು ಸರಿಯಾಗಿ ಕಟ್ಟದಲ್ಲಿ ಆ ಮನೆ ಕುಸ್ತೋಗ್ಬಿಟ್ಟು ಆ ಮನೆಯಲ್ಲಿ ದೊಡ್ಡ ಮಗ ಸತ್ತೋಗಿದ್ದಾನೆ ಅಂತ ಸತ್ತೋಗಿದ್ದಾನೆ ಅಂತಂದ್ರೆ ಆ ಮನೆ ಕಟ್ಸಿರುವಂತವ್ರ ದೊಡ್ಡ ಮಗನನ್ನು ಸಾಯಿಸ್ತಾ ಇದ್ರಂತೆ. ಅಂದ್ರೆ ಆ ದುಃಖ ಅವನಿಗೆ ಗೊತ್ತಾಗ್ಬೇಕು ಅಂತ. ಅಂದ್ರೆ ಕಳ್ಳತನ ಮಾಡಿದ್ರೆ ಹೆಬ್ಬೆಟ್ಟೆನೆ ತೆಗೆದು ಬಿಡ್ತಾ ಇದ್ರಂತೆ. ಹೆಬ್ಬೆಟ್ಟು ತೆಗೆದ್ರೆ ಮತ್ತೆ ಏನಕ್ಕೂ ಕೆಲ್ಸಕ್ಕೆ ಬರೋದಿಲ್ವಲ್ಲ, ಈ 4 ಬೆಳ್ಳಿದ್ರು. ಈ ತರ ಶಿಕ್ಷೆಗಳು ನಮ್ಮ ಭಾರತ ದೇಶದಲ್ಲಿ ಅಮಲಿದ್ದು ಅಂತಂತ ನಾವು ತಿಳ್ಕೊಬೇಕಾಗುತ್ತೆ. ಅಲ್ಲಿ ಅಂತಂದ್ರೆ ಆ ಕಾಲಕ್ಕೂ ಈ ಕಾಲಕ್ಕೂ ಇದೆ. ಇವಾಗಿನ ನ್ಯಾಯ ವ್ಯವಸ್ಥೆ ಎಲ್ಲ ಬ್ರಿಟಿಷರ ಒಂದು ನ್ಯಾಯ ವ್ಯವಸ್ಥೆನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ನ್ಯಾಯ ವ್ಯವಸ್ಥೆಯಲ್ಲಿ ಮೋದಿಜಿಯವರು ಬಂದ ಮೇಲೆ ಸುಮಾರು 100 ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇನ್ನೂ ತಿದ್ದುಪಡಿ ಮಾಡೋದಕ್ಕೆ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇವ್ರು ಯಾಕಪ್ಪ ರಾಮಾಯಣ ಬಿಟ್ಬಿಟ್ಟು ಈ ಕಾಲದ ಇದು ಮಾಡ್ತಾರೆ, ಈ ಕಾಲಕ್ಕೂ ಆ ಕಾಲಕ್ಕೆ ಏನೇನೋ ಕನ್ಫ್ಯೂಷನ್ ಅಂತಂದ್ರೆ, ಈ ಕಾಲದಲ್ಲಿ ಆ ಕಾಲಕ್ಕೆ ಹೋಲಿಸಿ ಹೇಳಿದ್ರೆ ರಾಮಾಯಣ ಬಹಳ ಅಂದವಾಗಿರುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ. ಆಗ ಏನು ಅಸಮಂಜಸನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡ್ತಾರಂತೆ. ಆ ಅಸಮಂಜಸನ ಮಗನಾಗಿರುವಂತ ಅಂಶುಮಂತನನ್ನು ಅಂತಂದ್ರೆ ಮೊಮ್ಮಗನನ್ನು ತನ್ನ ಹತ್ರನೇ ಇಟ್ಕೊಂಡಿರ್ತಾನಂತೆ. ಆಗ ಇಟ್ಕೊಂಡಿರ್ತಾನೆ ಸಗರ ಚಕ್ರವರ್ತಿ. ಸ್ವಲ್ಪ ಕಾಲ ಆದ್ಮೇಲೆ ಸಗರ ಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡಿ ಕುದುರೆಯನ್ನು ಬಿಡ್ತಾನಂತೆ. ಆ ಕುದುರೆಯನ್ನು ಇಂದ್ರ ಎತ್ಕೊಂಡು ಹೋಗ್ಬಿಡ್ತಾನೆ. ಅಂತಂದ್ರೆ ಬಹಳ ಪುರಾಣಗಳಲ್ಲಿ ಕಥೆಗಳಲ್ಲಿ ಈ ಅಶ್ವಮೇಧ ಯಾಗ ಮಾಡೋದಕ್ಕೆ ಕುದುರೆಯನ್ನು ಸ್ಥಾಪನ ಮಾಡಿಬಿಟ್ಟು ಅದನ್ನ ಅಶ್ವಮೇಧ ಯಾಗಕ್ಕೆ ಬಲಿ ಕೊಡಬೇಕಾಗಿರುವಂತ ಕುದುರೆಯನ್ನು ಇಂದ್ರ ಬಂದ್ಬಿಟ್ಟು ಅಪಹರಣ ಮಾಡ್ತಾ ಇರ್ತಾನೆ. ಏನಪ್ಪ ಇದು, ದೇವರಾಜನಾಗಿರುವಂತ ದೇವತೆಗಳಿಗೆ ರಾಜನು, ಆತ ದೇವತೆ ಆಗಿರುವಂತವನು ದೇವತೆಗಳಿಗೆ ಹವಿಸ್ಸನ್ನು ನೀಡುವಂತ ಅಶ್ವಮೇಧ ಯಾಗವನ್ನು ಮಾಡ್ಬೇಕಾದ್ರೆ ಅಶ್ವವನ್ನು ಯಾಕೆ ಕತ್ಕೊಂಡು ಹೋಗ್ತಾನೆ ಅಂತ ಅನುಮಾನ ಬಹಳ ಬರುತ್ತೆ. ಇಷ್ಟು ಮುಂಚೆ ದಶರಥ ಮಹಾರಾಜರು ಮಕ್ಕಳು ಹುಟ್ಟಬೇಕು ಅನ್ನುವಂಥ ಕೋರಿಕೆಯಿಂದ ಅಶ್ವಮೇಧ ಯಾಗವನ್ನು ಮಾಡಿದ್ರು. ಅಲ್ಲಿ ಕುದುರೆಯನ್ನು ಕತ್ಕೊಂಡು ಹೋಗ್ಲಿಲ್ಲ ಇಂದ್ರ. ಯಾಕೆ ಕತ್ಕೊಂಡು ಹೋಗ್ತಾರೆ ಅಂತಂದ್ರೆ, ಇಲ್ಲಿ ಸಗರ ಚಕ್ರವರ್ತಿ ಮಾಡ್ತಾ ಇರುವಂತದ್ದು ತನಗೆ
ಚಿತ್ತಶುದ್ಧಿ ಜ್ಞಾನೋದಯ ಆಗ್ಬೇಕು ಅಂತಂದ್ರೆ ಇವ್ರು ಪಡಿಕೊಳ್ಬೇಕಾಗಿರುವಂತದ್ದು ಏನೂ ಇಲ್ಲ. ಮಕ್ಕಳು ಹುಟ್ಟಿಲ್ಲ ಅಂತಂತಂದ್ರು ಅವ್ರಿಗೆ 60,000 ಮಕ್ಕಳು ಹುಟ್ಟಿದ್ದಾರೆ, ಸಾಕಷ್ಟು ಅಂದ್ರೆ ಕೊರತೆ ಎಲ್ಲ ತೀರುವಷ್ಟು ಮಕ್ಕಳನ್ನು ಭಗವಂತ ಕೊಟ್ಟಿದ್ದಾನೆ, ಮತ್ತೊಬ್ಬ ಮಗ ಕೊಟ್ಟಿದ್ದಾನೆ, ಮತ್ತೊಬ್ಬ ಮೊಮ್ಮಗ ಕೊಟ್ಟಿದ್ದಾನೆ. ಅವ್ರಿಗೆ ಬೇಕಾಗಿರುವಂತದ್ದು ಏನು ಇಲ್ಲ. ಆದ್ರೆ ಮುಕ್ತಿ ಕಡೆ ಹೋಗ್ಬೇಕು ಅಂತ ಅವರು ಈ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ತರ ನಿಸ್ವಾರ್ಥವಾಗಿ ಯಾಗವನ್ನು ಮಾಡಿದ್ರೆ ಏನು ಅವ್ರಿಗೆ ಮುಕ್ತಿ ಬಂದ್ಬಿಡುತ್ತೆ. ಮುಕ್ತಿ ಬಂದ್ರೆ ಮತ್ತೆ ಯಾಗ ಮಾಡುವಂತವ್ರು ಯಾರು ಇರ್ತಾರೆ? ಯಾಗದಿಂದ ಏನಪ್ಪ ಈ ತರ ಯಾಗಾಶ್ವವನ್ನು ಇಂದ್ರ ಎತ್ಕೊಂಡು ಹೋಗೋದ್ರಿಂದ ಫಲಿತ ಏನ್ ಬರುತ್ತೆ ಅಂದ್ರೆ ಅಲ್ಲಿ ಅಶ್ವಮೇಧ ಯಾಗ ನಿಂತೋಗ್ಬಿಡುತ್ತೆ, ಸ್ವಲ್ಪ ಕೀಳು ನಡೆಯುತ್ತೆ. ಆದ್ರೆ ಈ ಯಾಗಗಳಿಂದ ದೇವತೆಗಳಿಗೆ ಆಹಾರ ಏನು ಆಹಾರ ಒದಗ್ತಾ ಇರುತ್ತೆ. ಆ ದೇವತೆಗಳಿಗೆಲ್ಲರಿಗೂ ಆಹಾರ ಮತ್ತು ಹವಿಸ್ಸು ಬೇಕಾಗಿರೋದ್ರಿಂದಲೇ ಇಂದ್ರ ಈ ತರ ಮಾಡ್ತಾ ಇರ್ತಾರೆ ಅಂತ ನಮ್ಮ ಗುರುಗಳು ಒಂದು ಒಳ್ಳೇದಾಗಿರುವಂತ ವಿವರಣೆಯನ್ನು ನಾವು ಎಲ್ಲರೂ ಒಪ್ಪಿಕೊಳ್ಳಬಹುದಾಗಿರುವಂತ ವಿವರಣೆಯನ್ನು ಕೊಡ್ತಾರೆ. ಅದು ಶಾಸ್ತ್ರಗಳಿಗೆ ಹೇಳಿದೆ, ನಾವು ಒಪ್ಕೊಂಡೇ ಇದ್ರು ಇಂದ್ರ ಯಾಕೆ ಈ ತರ ಮಾಡ್ತಾ ಇದ್ದಾನೆ, ಅಷ್ಟು ಜ್ಞಾನಿ ಅಲ್ವಾ ಇಂದ್ರ ಅಂತಂದ್ರೆ ಸಾಕ್ಷಾತ್ ವಿಷ್ಣು ಸ್ವರೂಪ ಅಲ್ಲ, ಆದ್ರೂ ಈ ತರ ಕಳ್ತನ ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಆತ ತನ್ನ ಸ್ವಾರ್ಥದಿಂದ ಮಾಡಿಲ್ಲ. ಯಾವ ಕೆಲಸವನ್ನು ಇಂದ್ರ ಮಾಡಿದ್ರು ಅದರಲ್ಲಿ ಲೋಕ ಕಲ್ಯಾಣ ಅದರಲ್ಲಿ ಅಡಗಿರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಎಲ್ಲರಿಗೂ ಅನುಮಾನ ಬಂದಿರುತ್ತೆ, ಅನುಮಾನ ತೀರೋ ತರ ಹೇಳಿದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಇಂದ್ರ ಯಾಕೆ ಕುದುರೆಯನ್ನು ಅಪಹರಣ ಮಾಡ್ತಾನೆ ಅಂತ ತಿಳಿಸ್ದೆ. ಆ ಅಪಹರಣ ಮಾಡಿರುವಂತ ಕುದುರೆಯನ್ನು ಹುಡುಕುವಂತ ಅಂಶುಮಂತ ಅಪಹರಣ ಮಾಡಿದರೆ ಈ ಕುದುರೆಯನ್ನು ಹುಡ್ಕೋದಕ್ಕೆ ಅಂಶುಮಂತ ಈ ವಿಷಯ ಸಗರನ್ ಹೇಳ್ತಾರೆ. ಹಾಗೆ ಅಶ್ವ ಅಪಹರಣವಾದ್ರೆ ದಾರುಣವಾಗಿರುವಂತ ಫಲಿತ ಬರುತ್ತೆ ಅಂತಂದು ಯಾಗ ನಿರ್ವಹಿಸುವಂತ ಪಂಡಿತರು ಹೇಳ್ತಾರಂತೆ. ಅಂತಂದ್ರೆ ಯಾಗಾಶ್ವವನ್ನು ಬಲಿ ನೀಡದೇ ಇದ್ರೆ ರಾಜ್ಯಕ್ಕೂ ಒಳ್ಳೇದಲ್ಲ, ರಾಜನಿಗೂ ಒಳ್ಳೇದಲ್ಲ ಅಂತ ಹೇಳ್ತಾರಂತೆ. ಆಗ ಸಗರ ತನ್ನ 60,000 ಮಕ್ಕಳನ್ನು ಕರೆದ್ಬಿಟ್ಟು ಈ ಭೂಮಿಯೆಲ್ಲ 60,000 ಯೋಜನೆ ಇದೆ. ದಿ ಡೆಡ್ ಎಂಡ್ ಅಂತಂದ್ರೆ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲೂ ತೋರಿಸ್ತಾರೆ, ಪಾತಾಳ ಲೋಕದಲ್ಲಿ ಏನಿದೆ ಅಂತ ಈ ಗಂಗಾವತರಣ ಘಟ್ಟದಲ್ಲಿ ತೋರಿಸ್ತಾರೆ. ಅಂತಂದ್ರೆ ಭೂಮಿ ಪೂರ್ತಿ ಎಷ್ಟು ವಿಸ್ತೀರ್ಣ ಇದೆ ಅಂತಂದ್ರೆ 60,000 ಯೋಜನೆಗಳು ಇದೆಯಂತೆ. ಯೋಜನೆ ಅಂತಂದ್ರೆ ನಾನು ಹೇಳಿದ್ನಲ್ವ, ಒಂದು ಯೋಜನೆ ಅಂದ್ರೆ 9 ಕಿಲೋಮೀಟರ್ ಅಥವಾ 12 ಕಿಲೋಮೀಟರ್, ಖಚಿತವಾಗಿ ನನಗೆ ಗೊತ್ತಿಲ್ಲ. ಮೇ ಬಿ 9 ರಿಂದ 12 ಮಧ್ಯದಲ್ಲಿ ಇರುವಂತ ಕಿಲೋಮೀಟರ್ಸ್ನ ಒಂದು ಯೋಜನೆ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಒಬ್ಬೊಬ್ಬರು ಒಂದೊಂದು ಯೋಜನೆಯನ್ನು ಆಗಿರಿ, ಭೂಮಿ ಮೊತ್ತವನ್ನು ಹುಡುಕ್ರಿ ಅಂತ ಹೇಳ್ತಾರಂತೆ. ತಮ್ಮ ವಜ್ರದಂತಹ ಉಗುರಿನಿಂದ ಈ ಸಗರ ಅವರು ಭೂಮಿಯೆಲ್ಲ ಅಗಿಯಲು ಪ್ರಾರಂಭ ಮಾಡ್ತಾರಂತೆ. ಇದನ್ನು ಗಮನಿಸಿರುವಂತಹ ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗ್ಬಿಟ್ಟು, ದೇವ ಸಗರರು ಭೂಮಿಯನ್ನು ಅಗಿತಾ ಇರೋದ್ರಿಂದ ಪ್ರಾಣಿಗಳೆಲ್ಲವೂ ಸತ್ತೋಗ್ತಾ ಇದ್ದಾವೆ, ಏನ್ ಮಾಡ್ಬೇಕು ಅಂತ ಕೇಳಿದಾಗ ಆಗ ಬ್ರಹ್ಮದೇವರು ಅಂತಾರಂತೆ, ನೀವ್ಯಾರು ಏನು ಚಿಂತಿಸಬೇಕಾಗಿಲ್ಲ, ಈ ಭೂಮಿಯೆಲ್ಲ ಶ್ರೀ ಮಹಾವಿಷ್ಣುವುದು, ಆದ್ದರಿಂದ ಈ ಭೂಮಿಯನ್ನು ಆತ ರಕ್ಷಿಸ್ಕೊಳ್ತಾನೆ. ಪ್ರಸ್ತುತ ಆತ ಪಾತಾಳ ಲೋಕದಲ್ಲಿ ಕಪಿಲ ಮಹರ್ಷಿಯಾಗಿ ತಪಸ್ಸನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರಂತೆ. ಅಂತಂದ್ರೆ ನಾವಿಲ್ಲೊಂದು ವಿಷಯವನ್ನು ಗಮನಿಸ್ಬೇಕಾಗತ್ತೆ. ರಾಮಾಯಣದಲ್ಲಿ ಈ ಭೂಮಿಯೆಲ್ಲ ಶ್ರೀ ಮಹಾವಿಷ್ಣುದು ಅಂತ ಬ್ರಹ್ಮದೇವರು ಹೇಳ್ತಾರೆ. ಅಂತಂದ್ರೆ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಅಂತೆವಾಸಿ ಬಂದ್ಬಿಟ್ಟು, ಅಂತಂದ್ರೆ ಅವರ ಶಿಷ್ಯರಲ್ಲಿ ಒಬ್ಬರು ಬಂದ್ಬಿಟ್ಟು, ದೇವ್ರ ಪಕ್ಕ ಅಂತ ಬಿದ್ದು ಯಾವಾಗ ನಗ್ತಾನೆ ಗುರುದೇವ ಅಂತ ಹೇಳಿದ್ರೆ, ಅವರು ಹೇಳಿದ್ರಂತೆ, ರಿಜಿಸ್ಟರ್ ಆಫೀಸರ್ನ ಆಫೀಸಲ್ಲಿ ಪ್ರತಿದಿನ ಒಂದು ಕೊಲಮಾನ ತಗೊಂಡು ಒಂದು ಟೇಪ್ ತಗೊಂಡ್ಬಿಟ್ಟು ಈ ಸ್ಟಡಿ ನನ್ನದು, ಈ ಸ್ಟಡಿ ನಿನ್ನದು ಅಂತಂತಂದು ಮನುಷ್ಯರು ಏನ್ ಮಾಡ್ತಾ ಇರ್ತಾರೆ, ಅಳ್ಕೊಂಡು ಅವ್ರ ಹೆಸರು ಬರೆಸ್ಕೊಳ್ತಾ ಇರ್ತಾರಲ್ವಾ, ಆಗ ಭಗವಂತ ಪಕ್ಕ ನಗ್ತಾ ಇರ್ತಾನೆ. ನನ್ನದಾಗಿರುವಂತಹ ಭೂಮಿಯನ್ನು ಅವನು ಅಂತಂತಂದು ತಾತ್ಕಾಲಿಕವಾಗಿ ಎಷ್ಟು ಭ್ರಮೆಗೊಳಗಾಗ್ತಾನಲ್ವಾ ಅಂತಂತಂದು ಏನ್ ಮಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ ಅಂತ ರಾಮಕೃಷ್ಣ ಪರಮಹಂಸರು ಒಂದು ಅಂದವಾಗಿರುವಂತ ಉಪಮಾನ ಕೂಡ ಕೊಡ್ತಾರೆ. ಇದು ಭೂಮಿ ಯಾರ್ದು ಅಂತಂದ್ರೆ ಶ್ರೀ ಮಹಾವಿಷ್ಣುದು, ನನ್ನದು ಅಲ್ಲ. ನಮ್ಮ ತಾತಂದಾಗಿರ್ಬೋದು, ನಮ್ಮ ತಂದೆದಾಗಿತ್ತು, ಇವತ್ತು ನನ್ನದಾಗಿರೋದಿಲ್ಲ, ಬೇರೆಯವರ ಆಸ್ತಿ ಇರುತ್ತಲ್ವ, ಒಬ್ಬರಿಂದ ಒಬ್ಬರಿಗೆ ಏನು ಹೋಗ್ತಾನೆ ಇರುತ್ತೆ ಭೂಮಿ ಅನ್ನುವಂಥದ್ದು. ಆದ್ದರಿಂದ ಭೂಮಿಯನ್ನು ರಕ್ಷಿಸ್ಕೊಳ್ತಾರೆ. ಪ್ರಸ್ತುತ ಆತ ಕಪಿಲ ಮಹರ್ಷಿ ರೂಪದಲ್ಲಿ ಏನು ತಪಸ್ಸನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಕಪಿಲ ಮಹರ್ಷಿಗಳು ಒಂದು ವ್ಯಾಖ್ಯಾನ ಶ್ರೀಮದ್ ಭಾಗವತದಲ್ಲಿ
ಬಹಳನೇ ಬರುತ್ತೆ. ಈ ಕಪಿಲ ಮಹರ್ಷಿಗಳ ಒಂದು ವ್ಯಾಖ್ಯಾನ ಕೇಳಿದ್ರೆ ಮಾನಸಿಕವಾಗಿರುವಂತ ಅಂತಂದ್ರೆ ಭಗವಂತನನ್ನು ಸೂಕ್ಷ್ಮವಾಗಿ ಮನಸ್ಸಿನಲ್ಲೇ ಯಾವ ರೀತಿ ನಾವು ಆರಾಧನೆ ಮಾಡ್ಕೋಬೇಕು. ಭಾಗವತದಲ್ಲಿ ನನಗೆ ಇಷ್ಟವಾಗಿರುವಂತ ಒಂದು ಘಟ್ಟಗಳಲ್ಲಿ ಕಪಿಲ ಗೀತೆನೂ ಕೂಡ ಒಂದು. ಭಗವಂತನ ಪಾದದಿಂದ ಶಿರಸ್ಸಿನ ತನಕ ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡಿ ಹೇಳಿದ್ದಾರೆ ಅಂತಂದ್ರೆ ಕಪಿಲ ಮಹರ್ಷಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು. ಈ ಕಪಿಲ ಮಹರ್ಷಿಗಳ ಒಂದು ಕ್ಷೇತ್ರ ಎಲ್ಲಿದೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಕಪಿಲ ತೀರ್ಥ ಅಂತ ಕೂಡ ಇದೆ. ಅಲ್ಲಿ ಕಪಿಲ ಮಹರ್ಷಿಗಳ ತಪೋಭೂಮಿ ಕೂಡ ಅಂತ ನಾನು ಇಲ್ಲಿ ಹೇಳಲು ಇಷ್ಟಪಡ್ತೀನಿ. ಈ ಮುಂದೆ ರಾಮಾಯಣದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಈ ಸಗರರು ಎಷ್ಟು ಹಗುದ್ರು ಅಶ್ವ ಕಾಣದೆ ಇದ್ದಾಗ ಆ ಸಗರರ ಹತ್ತಿರ ಹೋಗ್ಬಿಟ್ಟು ನಡೆದಿರೋದ್ರು ಅಂತ ಹೇಳ್ತಾರಂತೆ. ನನಗೆ ಕುದುರೆ ತಪ್ಪದನೇ ಬೇಕಾಗುತ್ತೆ, ಆದ್ದರಿಂದ ನೀವು ಪಾತಾಳದ ತನಕ ಅಗೆದು ನೋಡ್ರಿ ಅಂತ ಮತ್ತೆ ಕಳಿಸ್ತಾರಂತೆ. ಆ ಸಗರರು ಪಾತಾಳದ ತನಕ ಅಗೆಯಲು ಪ್ರಾರಂಭ ಮಾಡ್ತಾರಂತೆ. ಹಾಗೆ ಅಗಿಬೇಕಾದ್ರೆ ಅವ್ರಿಗೆ ಭೂಮಿಯ ಪೂರ್ವ ದಿಕ್ಕಿನಲ್ಲಿ ದಿಶಾ ಅನ್ನುವಂತ ಗಜ ಆನೆ ಕಾಣಿಸುತ್ತಂತೆ. ಈ ಆನೆಗೆ ಪ್ರದಕ್ಷಿಣೆ ಮಾಡಿ ಮುಂದಕ್ಕೆ ಹೋಗ್ತಾರಂತೆ. ಅವರಿಗೆ ಮಹಾಪದ್ಮ ಅನ್ನುವಂತ ಆನೆ ಭೂಮಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಹೊರತಾ ಕಾಣಿಸುತ್ತಂತೆ. ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ ಸೋಮನಸ ಅನ್ನುವಂತ ಆನೆ, ಉತ್ತರ ದಿಕ್ಕಿನಲ್ಲಿ ಭದ್ರ ಅನ್ನುವಂತಹ ಆನೆ ಕಾಣಿಸುತ್ತಂತೆ. ಈ ಆನೆಗಳು 4 ದಿಕ್ಕಿನಲ್ಲಿ ಏನು ನಮ್ಮ ಭೂಮಿಯನ್ನು ಹೊರ್ತಾ ಇದ್ದಾವೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಯಾರಾದ್ರೂ ಅಂತಂದ್ರೆ ಧರ್ಮಕ್ಕೆ ಗ್ಲಾನಿ ಬಂದಾಗ ಅವಕ್ಕೆ ಶಿರಸ್ಸಿನಲ್ಲಿ ಬಹಳ ಹೊರೆ ಆಗುತ್ತಂತೆ. ಅವು ತಲೆಯನ್ನು ಒಂದ್ ಸ್ವಲ್ಪ ಈಗ ಅಲುಗಾಡಿಸ್ಬಿಟ್ರೆ ಭೂಕಂಪ ಬರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅಂತಂದ್ರೆ ನಮ್ಮ ವಿಜ್ಞಾನ ಕಣ್ತೆರೆದು ಒಂದು 200-250 ವರ್ಷ ಆಗಿದೆ. ಇನ್ನೂ ಬಹಳ ಎಳೆ ಮಗು ನಾವು ಕಂಡಿರುವಂತ ಒಂದು ಸೈನ್ಸ್. ಆದ್ರೆ ನಮ್ಮ ಪುರಾಣಗಳು ಹೇಳಿರುವಂಥದ್ದು ಒಂದಲ್ಲ ಒಂದು ದಿನ ಹೊರಗಡೆ ಬರುತ್ತೋ ಈ ತರ ಹೇಳಿರುವಂಥದ್ದು ಸನಾತನ ಮಹರ್ಷಿಗಳು ಹೇಳಿರುವಂಥದ್ದು ಸರಿನೇ ಅಂತ ನಾವು ಒಪ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಆಗ ಅಂತಂದ್ರೆ ಇವನ್ನೆಲ್ಲ ಹೇಳಿದ್ರೆ ಏನಪ್ಪಾ ಇವರು ಈ ತರ ಹೇಳ್ತಾರೆ ಅನ್ನೋದಕ್ಕೆ ನಾನು ಈ ವಿವರಣೆಯನ್ನು ಕೊಟ್ಟೆ. 4 ಕಡೆ 4 ಆನೆಗಳು ಭೂಮಿಯನ್ನು ಹೊರ್ತಾ ಇದ್ದಾವಂತೆ. ಆದ್ರೂ 4 ದಿಕ್ಕಿನಲ್ಲಿ ಕುದುರೆ ಕಾಣಲಿಲ್ವಂತೆ. ಈ ಬಾರಿ ಈಶಾನ್ಯದ ಕಡೆ ಅಗಿಬೇಕಾದ್ರೆ ಭೂಮಿಯನ್ನು ಅಗಿಯೋದಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹೀಗೆ ಅಗಿಬೇಕಾದ್ರೆ ಅಗಿತಾ ಒಂದು ಆಶ್ರಮ ಕಾಣಿಸುತ್ತಂತೆ. ಸನಾತನಾಗಿರುವಂತ ವಿಷ್ಣು ಭಗವಾನ ಕಪಿಲ ಮಹರ್ಷಿಯಾಗಿ ತಪಸ್ಸನ್ನು ಮಾಡ್ಕೊಂತ ಕಾಣಿಸ್ತಾರಂತೆ. ಹೀಗೆ ಆತನ ಪಕ್ಕದಲ್ಲಿ ಯಾಗಾಶ್ವ ಕೂಡ ಇತ್ತಂತೆ. ಆದ್ದರಿಂದ ಈತನೇ ನಮ್ಮ ಕುದುರೆಯನ್ನು ಕಳ್ತನ ಮಾಡಿದಾನೆ ಅಂತ ಸಗರರು ಭಾವಿಸ್ಬಿಟ್ಟು ಆತನ ಹೊಡೆಯೋದಕ್ಕೆ ಓಡೋಡ್ತಾ ಇರ್ತಾರಂತೆ. ಆತನ ಮೇಲೆ ದಾಳಿ ಮಾಡೋದಕ್ಕೆ ಕಪಿಲ ಮಹರ್ಷಿ ಕೂಡಲೇ ಒಂದ್ಸರಿ ಹೈ ಅಂತ ಹೂಂಕಾರ ಮಾಡಿದ ತಕ್ಷಣ 60,000 ಜನ ಸಗರರು ಬೂದಿ ಕುಪ್ಪಿಗಳಾಗಿ ಬಿದ್ದು ಬಿಟ್ರಂತೆ. ಅಂತಂದ್ರೆ ತಪಸ್ವಿಗಳ ಒಂದು ಜ್ವಾಲಾಗ್ನಿಗೆ ಬಿದ್ದು ಇಲ್ಲಿ ಬೂದಿ ಆಗ್ಬಿಟ್ಟಿರ್ತಾರೆ. ಎಷ್ಟು ಕಾಲಕ್ಕೂ ಸಗರರು ಬರ್ದೇ ಇರೋದಕ್ಕೆ ಈ ಸಗರ ಚಕ್ರವರ್ತಿ ಅಂಶುಮಂತನನ್ನು ಹುಡ್ಕೋದಕ್ಕೆ ಕಳಿಸ್ತಾರಂತೆ. ಅಂಶುಮಂತ ತನ್ನ ಚಿಕ್ಕಪ್ಪಂದರು ಆಗದೇ ಇರುವಂತ ಮಾರ್ಗದಲ್ಲಿ ಪ್ರಯಾಣಿಸ್ತಾ ಕಪಿಲ ಮಹರ್ಷಿ ಆಶ್ರಮಕ್ಕೆ ಸೇರ್ಕೊಂತಾರಂತೆ. ಅಲ್ಲಿ ತನ್ನ ಚಿಕ್ಕಪ್ಪಂದರು ಭಸ್ಮೀಭೂತರಾಗಿ ಭಸ್ಮರಾಶಿಗಳಾಗಿ ಬಿದ್ದಿರೋದನ್ನ ನೋಡ್ಬಿಟ್ಟು ಬಹಳ ದುಃಖ ಹೊಂದುತ್ತಾರಂತೆ. ಅವರಿಗೆ ಉತ್ತರ ಕ್ರಿಯೆಗಳನ್ನು ನಡೀಲಿಲ್ಲ. ಆದ್ದರಿಂದ ಜಲಗಳನ್ನು ತರೋದಕ್ಕೆ ಹೊರಡ್ತಾರಂತೆ. ಈ ಸಗರನ ಸೋದರ ಮಾವನಾಗಿರುವಂತ ಗರುತ್ಮಂತ ಪ್ರತ್ಯಕ್ಷನಾಗಿ ಈ ಭೂಮಿಯಲ್ಲಿ ಯಾವ ಜಲದಿಂದಲೂ ತರ್ಪಣ ನೀಡಿದ್ರು ನಿನ್ನ ಚಿಕ್ಕಪ್ಪಂದರು ಸ್ವರ್ಗಕ್ಕೆ ಹೋಗೋದಿಲ್ಲ. ಅವರು ಸ್ವರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಕೇವಲ ಸ್ವರ್ಗಲೋಕದಲ್ಲಿ ಪ್ರವಹಿಸುವಂತ ಗಂಗಾ ಜಲದಿಂದಲೇ ತರ್ಪಣ ನೀಡಬೇಕು. ಆದ್ದರಿಂದ ಗಂಗೆಯನ್ನು ಭೂಮಿಗೆ ತರುವಂತ ಪ್ರಯತ್ನ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಸರಿ ಅಂತ ಬಿಟ್ಟು ಯಾಗಾಶ್ವವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಂಶುಮಂತ ಯಾಗವನ್ನು ಪೂರ್ತಿ ಮಾಡ್ತಾನೆ. ತನ್ನ ಕುಮಾರರು ಕಪಿಲ ಮಹರ್ಷಿಯ ಆಗ್ರಹಕ್ಕೆ ಬೂದಿಯಾಗಿ ಬಿದ್ದಿದ್ದಾರೆ ಅಂತ ಯಾರು
ಸಗರ ಚಕ್ರವರ್ತಿ ಬಹಳನೇ ದುಃಖ ಪಡ್ತಾರೆ. ನಂತರ ಆತ 30,000 ವರ್ಷಗಳು ಜೀವಿಸಿ ಶರೀರವನ್ನು ಬಿಟ್ಬಿಡ್ತಾನೆ. ಆ ನಂತರ ಅಂಶುಮಂತ ರಾಜ ಆಗ್ತಾನೆ. ಆತ 32,000 ವರ್ಷಗಳು ತಪಸ್ಸನ್ನು ಮಾಡ್ಕೊಂತ ಈ ತಪಸ್ಸಿನಲ್ಲಿ ಶರೀರ ಬಿಡ್ತಾನೆ. ಆ ನಂತರ ಬಂದಿರುವಂತ ದಿಲೀಪ 30,000 ವರ್ಷಗಳು ರಾಜ್ಯವನ್ನು ಮಾಡ್ತಾನೆ. ಯಾರು ಗಂಗೆಯನ್ನು ತೆಗೆದುಕೊಂಡು ಬರೋದಕ್ಕಾಗೋದಿಲ್ಲ. ದಿಲೀಪನ ನಂತರ ಬಂದಿರುವಂತಹ ಭಗೀರಥ ತನ್ನ ರಾಜ್ಯವನ್ನೆಲ್ಲ ಮಂತ್ರಿಗಳಿಗೆ ಒಪ್ಪಿಸ್ಬಿಟ್ಟು ಗೋಕರ್ಣ ಕ್ಷೇತ್ರದಲ್ಲಿ 1000 ವರ್ಷಗಳು ತಪಸ್ಸನ್ನು ಮಾಡಿದಾಗ ಆತನಿಗೆ ಬ್ರಹ್ಮದೇವರು ದರ್ಶನ ನೀಡ್ತಾರೆ. ಆಗ ಭಗೀರಥ ನನಗೆ ಮಕ್ಕಳಿಲ್ಲ, ನನ್ನ ವಂಶ ಎಲ್ಲೂ ನಿಲ್ಲದಲೇ ಇರೋದಕ್ಕೋಸ್ಕರ ನನಗೆ ಮಕ್ಕಳು ಕೊಡೋ ಅಂತ ವರವನ್ನು ಕೊಡು, ಹಾಗೆ ನನ್ನ ಪಿತೃದೇವತೆಗಳು ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ಸುರಗಂಗೆಯನ್ನು ಭೂಮಿಗೆ ಕಳಿಸು ಅಂತ ಕೇಳ್ತಾರಂತೆ. ಇಲ್ಲಿ ರಾಮಾಯಣದಲ್ಲಿ ಕಥೆಯಲ್ಲಿ ಒಂದು ಸ್ವಲ್ಪ ವಿವರಣೆಯನ್ನು ಅಂದರೆ ವಿರಾಮವನ್ನು ತೆಗೆದುಕೊಂಡು ಯಾಕೆ ಸಗರರು 60,000 ಸಗರರಿಗೆ ಭೂಮಿ ಮೇಲಿರುವಂತ ಜಲದಿಂದ ತರ್ಪಣವನ್ನು ನೀಡಿದ್ರೆ ಅವ್ರಿಗೆ ಸ್ವರ್ಗ ಬರೋದಿಲ್ಲ ಅಂತ ಇಲ್ಲಿ ಪದೇ ಪದೇ ಹೇಳ್ತಾ ಇದ್ದಾರೆ. ಯಾಕೆ ಭಗೀರಥರು ಏನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಭಗೀರಥರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದು ನೋಡ್ರಿ. ಗಂಗೆಯನ್ನೇ ಯಾಕೆ ತಗೋಬರ್ಬೇಕು ಅಂತಂದ್ರೆ ಮಾನವರ ಸಾವು ಬೇರೆ ಬೇರೆನೆ ಇರುತ್ತೆ. ಒಂದು ಅಪಘಾತದಲ್ಲಿ ಸತ್ತಿರುವಂಥವ್ರು, ನಂತರ ಹಾವು ಕಚ್ಚಿ ಸತ್ತಿರುವಂಥವ್ರು, ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರುವಂಥವ್ರಿಗೆ ಏನು ಮಾಡಿದ್ರು ಸದ್ಗತಿ ಬರೋದಿಲ್ಲ ಅಂತಂದ್ರೆ ಆತ್ಮಹತ್ಯೆ ಅನ್ನುವಂಥದ್ದು ಕೆಲವಷ್ಟು ಮತಗಳಲ್ಲಿ ಅದು ಸ್ವರ್ಗಕ್ಕೆ ಸೇರ್ಕೊಂತಾರೆ ಅಂತ ಒಂದು ಅಂಧಕಾರದ ಮರುಭೂಮಿ ಮತದಲ್ಲಿ ಹೇಳ್ತಾರೆ. ನಾನು ಯಾವ ಮತದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ, ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿರೋದಿಲ್ಲ. ಅಂದ್ರೆ ಬೇರೆಯವ್ರನ್ನ ಅಂತಂದ್ರೆ ನಾನು ಹೇಳ್ತಾ ಇರೋದು ಕೊಲೆ ಮಾಡ್ರಿ ಅಂತಂದಲ್ಲ, ಬೇರೆಯವ್ರನ್ನ ಸಾಯಿಸಿದ್ರೆ ಆದ್ರೂ ಆ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಮತ್ತು ಆ ಪಾಪವನ್ನು ಕಳ್ಕೋಬಹುದಂತ. ಅಂದ್ರೆ ನಮ್ಮನ್ನು ನಾವು ಸಾಯಿಸ್ಕೊಂಡ್ರೆ ಆತ್ಮವನ್ನು ನಮ್ಮಲ್ಲಿರುವಂತ ಆತ್ಮವನ್ನು ಹತ್ಯೆ ಮಾಡಿದ್ರೆ ಅದು ಭೂಮಿ ಇರೋ ತನಕ ಇರುತ್ತಂತೆ. ಇಲ್ಲಿ ನಮ್ಮ ಆಧುನಿಕವಾಗಿರುವಂತಹ ಮನುಷ್ಯರಿಗೆ ಇದಾಗುತ್ತೆ ಅಂತಂದ್ರೆ ಈ ದೇಹ ಇದ್ರೆ ಅಲ್ವಾ ನಮ್ಗೆ ಕಷ್ಟ ಸುಖಗಳು ಬರೋದು. ಈ ದೇಹ ಹೋಗಿದೆ ಅಂತಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವೋ ಏನ್ ಹೋಗ್ತೀವೋ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಭಗವಂತ ನಮ್ಗಿಂತ ಬಹಳ ಬುದ್ಧಿವಂತ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅಲ್ಲಿ ನಾವು ಸತ್ತ ನಂತರ ಯಾತನಾ ಶರೀರ ಅಂತ ಒಂದು ಬರುತ್ತಂತೆ, ನರಕ ಯಾತನೆ ಅಂತ ಆಗ್ಲೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ. ಯಾತನಾ ಶರೀರ ಅನ್ನುವಂಥದ್ದು ಒಂದು ಬಂದಾಗ ಆ ಯಾತನಾ ಶರೀರವನ್ನು ಪ್ರತಿದಿನ ಇಷ್ಟು ಮುಂಚೆ ಈ ರೀತಿನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿರುವಂತ ಆತ್ಮಗಳು ಬಂದು ಪ್ರತಿದಿನ ಭಕ್ಷಿಸ್ತಾ ಇರುತ್ತಂತೆ. ಮತ್ತೆ ಆ ಯಾತನಾ ಶರೀರ ಮತ್ತೆ ಹುಟ್ಟುತ್ತಾ ಇರುತ್ತಂತೆ. ನರ್ಕದಲ್ಲೂ ಈ ತರನೇ ಏನು ತುಂಡಾಗಿ ಕತ್ತರಿಸಿದ್ರು ಮತ್ತೆ ಯಾತನಾ ಶರೀರ ಬರ್ತಾ ಇರುತ್ತೆ. ಈ ಸಾವಿರ ವರ್ಷಗಳು ಒಂದೇ ಏನೋ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ಮಾನವ ಜೀವನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಈ ಮಾನವ ಜನ್ಮವನ್ನು ಕ್ಷುಲ್ಲಕವಾಗಿರುವಂತಹ ಕಾರಣಕ್ಕೆ ನಾವು ಅಂತ್ಯ ಮಾಡ್ಕೋಬಾರ್ದು ಅಂತ ನಾನು ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಗಂಗಾ ಈ ನೋಡ್ರಿ ಶಾಪದಿಂದ ಸತ್ತಿರುವಂತ ಅಂದ್ರೆ ಒಬ್ಬ ತಪಸ್ವಿಯ ಶಾಪದಿಂದ ಸತ್ತಿರೋದಕ್ಕೆ ಇವರಿಗೆ ಗಂಗೆಯಷ್ಟು ಪವಿತ್ರವಾಗಿರುವಂತ ಶಕ್ತಿಶಾಲಿಯಾಗಿರುವಂತ ನೀರು ಬೇಕಾಗುತ್ತೆ ಅಂತ ನಾನು ಮನವಿ ಮಾಡ್ತಾ, ಮುಂದೆ ಗಂಗೆಯನ್ನು ಭಗೀರಥರು ಹೇಗೆ ಭೂಮಿಗೆ ಕರ್ಕೊಂಡ್ಬಂದ್ರು, ಎಷ್ಟು ಕಷ್ಟಪಟ್ರು ಅಂತ ಮನವಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ರಾಮಾಯಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.